ಮುಂಚೆದಿಂದ ಇಲ್ಲಿ ಚಾಕ್ಲೇಟ್ ಇದೆ. Please talk to me. Talk to me. Come on. ಮುದ್ದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿತಿನ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತು ನಾವು ಏನು ಮಾಡ್ತಾಯಿದ್ದೀರಿ ಅಂದರೆ, ನಾನು ನಮ್ಮ ಮಮ್ಮಿ ಡ್ಯಾಡಿ ನನ್ನ ತಂಗಿ ಎಲ್ಲರೂ ಸೇರಿಕೊಂಡು ಕುಕ್ಕಿಂಗ್ ಮಾಡ್ತಾಯಿದ್ದೀರಿ. ಒಳ್ಳೆ ಡಿಶ್ನ ಕುಕ್ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡ್ತೀರಿ. ಬನ್ನಿ ಹೋಗಿ ಶಾಪಿಂಗ್ ಮಾಡ್ಕೊಬರೋಣ. ಗ್ರಾಸರೀಸ್, ಚಿಕನ್, ಮಟನ್ ಏನೇನೋ ಈಸ್ಕೊಬರೋಣ. ಬನ್ನಿ, ಲೆಟ್ಸ್ ಗೋ. ಆ್ಯಂಡ್ ಗೈಸ್, ನಾನು ಇದುವರೆಗೂ ನಮ್ಮ ಮಮ್ಮಿನ ತೋರಿಸೇ ಇಲ್ಲ ವೀಡಿಯೋಲಿ. ಇವತ್ತು ಬ್ರ್ಯಾಂಡ್ ಲಾಂಚಿಂಗ್, ನಮ್ಮ ಮಮ್ಮಿನ ಬ್ರ್ಯಾಂಡ್ ಲಾಂಚ್ ಮಾಡ್ತೀನಿ ಗೈಸ್. ಹೋಗ್ಬಿಟ್ಟು ಬರೋಣ, ಹೋಗಿ ಇಟ್ಟಿಸ್ಕೊಬರೋಣ. ನನ್ನ ಜೊತೆ ನಮ್ಮ ಡ್ಯಾಡಿ ಬರ್ತಾರೆ. ಡ್ಯಾಡಿ ಮೇಲೆ ರೆಡಿ ಆಗ್ಬಿಟ್ಟು ಬರ್ತಾರೆ. ಅಷ್ಟೊತ್ತು ಕೆಳಗಡೆ ಹೋಗಿ ಗಾಡಿ ತೆಗೆಯೋಣ. ಬನ್ನಿ. ಮಟನ್ ಈಸ್ಕೊಂಡಿದ್ದೀವಿ ಗೈಸ್. ಕತ್ತರಿಸೋದೆಲ್ಲ ತೋರ್ಸೋಕ್ಕಾಗಲ್ಲ ನಿಮಗೆ ಅಲ್ವಾ. ಬನ್ನಿ ಇವಾಗ ಇಲ್ಲಿಂದ ಮನೆಗೋ ಬೇರೆ ಏನೋ ಈಸ್ಕೋಬೇಕೋ ಗೊತ್ತಿಲ್ಲ, ಹೋಗೋಣ ಬನ್ನಿ. ನಮ್ಮ ಡ್ಯಾಡಿ ಮನೆಗೆ ವಾಕಿಂಗಲ್ಲಿ ಬರ್ತಾರಂದರು. ಅದು ಇಲ್ಲೇ ಮೇನ್ ರೋಡಲ್ಲೇ ಗೈಸ್ ಇರೋದು ಅಂಗಡಿ. ಸೊ ಅಲ್ಲಿಂದ ವಾಕಿಂಗಲ್ಲಿ ಬರ್ತಾರಂದರು. ನಮ್ಮ ಮನೆಯಲ್ಲಿ ಫಿಟ್ಟಾಗಿರೋದು ನಮ್ಮ ಡ್ಯಾಡಿನ ಅನ್ಕೊತೀವಿ. ಬನ್ನಿ ಹೋಗಿ ಕುಕ್ಕಿಂಗ್ ಮಾಡೋಣ. ಕಿಚನ್ ಹೈಟಿಂದ ಹೆಂಗೆ ಕಾಣಿಸುತ್ತೆ ನೋಡಿ ಗೈಸ್. ಹಿಂಗೆ ಕಾಣಿಸುತ್ತೆ. ಬನ್ನಿ ಇವಾಗ ಕುಕಿಂಗ್ ಸ್ಟಾರ್ಟ್ ಮಾಡೋಣ. ಕುಕಿಂಗ್ ಇವತ್ತು ಫಸ್ಟ್ ಕೆಲಸ ನಾನೇ ಮಾಡ್ತಾ ಇರೋದು. ಮುಖ ತೋರಿಸ್ಬೇಕು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇವತ್ತು ಫಸ್ಟ್ ಕೆಲಸ ನಾನೇ ಗೈಸ್ ಮಾಡ್ತಾ ಇರೋದು. ಇದು ಏನಿದು ಬೆಳ್ಳುಳ್ಳಿನ ಸುಡಿಬೇಕು. ಎಲ್ಲದಕ್ಕೂ ಬೆಳ್ಳುಳ್ಳಿನ ಸುಡಿಬೇಕು ಗೈಸ್. ಇವತ್ತು ನಮ್ಮ ಡ್ಯಾಡಿಗೆ ರೆಸ್ಟ್ ಗೈಸ್. ನಮ್ಮ ಮಮ್ಮಿ ತುಂಬ ಕೆಲಸ ಕೊಡ್ತಾರೆ ಡ್ಯಾಡಿಗೆ. ಮಮ್ಮಿನ ತೋರ್ಸ ಇದೇ ಗೈಸ್ ನಮ್ಮ ಮಮ್ಮಿ. ಗೊತ್ತು ನಮ್ಮೆಲ್ರಿಗಿಂತ ಬ್ಯೂಟಿಫುಲ್ ಆಗಿದ್ದಾರೆ, ಆದ್ರೂ ನಮ್ಮ ಮಮ್ಮಿ ಸುಮ್ಮನೆ ಆ್ಯಕ್ಷನ್ ಮಾತ್ರ. ನಾನು ಬೆಳ್ಳುಳ್ಳಿ ಸುಳಿದೆ ಗೈಸ್. ಒಂದು ಬೆಳ್ಳುಳ್ಳಿ ಸುಳಿದೆ, ಇನ್ನು ಎಲ್ಲ ನನ್ನ ತಂಗಿನೇ ಸುಳಿಯೋದು ಇವಾಗ. ಸುಳಿಯೋಗೆ ಬೈ ಸುಳಿ ಸುಳಿಯಲಿ ಸುಳಿಯಲಿ. ನಾನು ಅದು ನಾನೇ ಮಾಡಿರೋದು ಅಂದ್ರೆ ಗೈಸ್. ಮಾಡಿರೋದನ್ನೇ ಮತ್ತೆ ಮಾಡ್ತಾಳೆ ಗೈಸ್. ಇಷ್ಟವಾಗಿದೆ. ನಮ್ಮ ಮನೆಯಲ್ಲಿ ಲೇಸಿಯೆಸ್ಟ್ ಗರ್ಲ್. ಓ ಬನ್ನಿ ಗೈಸ್ ಮಾಡೋಣ. ನೋಡಿ ಈರುಳ್ಳಿ ಕಟ್ ಮಾಡ್ತಾರೆ. ಏನು ಸ್ಮೈಲ್ ನೋಡಿ ಇಲ್ಲಿ. ಈರುಳ್ಳಿ ಕಟ್ ಮಾಡ್ತಾರೆ ಗೈಸ್. ನಮ್ಮ ಮಮ್ಮಿದು ಒಂದು ಚಾನೆಲ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಬ್ಯೂಲಾ ಗ್ರೂಸ್ ಕಿಚನ್. ಫಾಲೋ ಮಾಡ್ಕೊಳ್ಳಿ. ಇದೇ ಒಂದು ಕ್ಲೀನ್ ಕಟ್ ಮಾಡೋಕ್ಕೆ ಎಷ್ಟೊಂದು ವಿಡಿಯೋ ತೆಗೆದು ಗೈಸ್. ಬನ್ನಿ ನಾವು ಬೆಳ್ಳುಳ್ಳಿ ಕ್ಲೀನ್ ಮಾಡೋದು ನೋಡಿ. ನೀವು ಸಖತ್ತ ಕ್ಲೀನ್ ಮಾಡ್ತೀರಿ ನೋಡಿ. ಕಾಣಿಸ್ತಿದ್ದೀನಾ? ಸಖತ್ತ ಕಾಣಿಸ್ತಿದ್ದೀನಾ? ಹಿಂಗೆ ಹೊಡಿಬೇಕು. ಕ್ಲೀನ್ ಮಾಡಿ ಸುಸ್ತಾಗೋಯ್ತು ಗೈಸ್. ಒಂದು ಬೆಳ್ಳುಳ್ಳಿ ಕ್ಲೀನ್ ಮಾಡಿ ನಾವು ನೋಡಿ ಇದು ಅದು ಅವೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟವ್ರು. ಯಪ್ಪ ಬೆನ್ನು ಗಿನ್ನೆಲ್ಲ ನೋಡ್ಸೋದು. ಹೆಂಗೆ ನೀವು ಲೇಡೀಸು ನಿಂತ್ಕೊಂಡು ಅಷ್ಟೊತ್ತು ಕುಕ್ಕಿಂಗ್ ಮಾಡ್ತೀರೋ ಮಮ್ಮಿ. ಹ್ಯಾಟ್ಸ್ ಆಫ್. ಯಪ್ಪ ಕಷ್ಟ ಇದೆ ಗೈಸ್ ಕುಕ್ಕಿಂಗು, ಹೇಳಷ್ಟು ಈಸಿ ಇಲ್ಲ. ನಿದ್ದೆ ಬೇರೆ ಬರ್ತೈತೆ ಗೈಸ್. ನಮ್ಮ ಮಮ್ಮಿ ಬೆಳಗ್ಗೆ ಚರ್ಚಿಗೆ ಹೋಗಿ ಅದು ಇದು ಮಾಡಿ ಆ ಊಟ ತಂದು ಎಲ್ಲ ಮಾಡಿನೂ ಕೆಲಸ ಮಾಡೋದು ನೋಡಿ. ಇಲ್ಲಿ ಅದೇ ಗೊತ್ತಾಗ ಮಿಕ್ಕಿ ಟೈಮಲ್ಲೆಲ್ಲ ನಗಿತಾ ಇರ್ತಾರೆ. ಕ್ಯಾಮ್ರಾ ತಗೊಂಡು ಬಂದಾಗೆಲ್ಲ ಎಲ್ಲರೂ ಸೀರಿಯಸ್ ಆಗೋಗ್ಬಿಡ್ತಾರೆ ನೋಡಿ. ಇಲ್ಲಿ ಯಾರು ಸೀರಿಯಸ್ ಆಗ್ತಾರದ? ಎಲ್ಲ ನನ್ನ ಫ್ರೆಂಡ್ಸು ಕೂಡ ಅಷ್ಟೇ. ಕ್ಯಾಮ್ರಾ ತಂದಿದ ತಕ್ಷಣ ಸೀರಿಯಸ್ ಒಂದು ಸಿನಿಮಾ ಮೇಲ್ ಥರ ಕೊಡ್ತಾರೆ ಪೋಸ್ಗಳು. ಕೋಕೋನಟ್ ವಾಟರ್ ನಮಗೆ ಬರೀ ಕುಕ್ಕಿಂಗ್ ಸ್ಟಾರ್ಟ್ ಮಾಡುವಾಗ ತೋರಿಸ್ತೀನಿ. ಒಂಚೂರು ಕೊಡು. ಓ ಇಲ್ಲಿ ನೋಡಿ ಗೈಸ್, ಕೊಟ್ಟಿಲ್ಲ ಅಂದ್ರೆ ಬ್ಯಾಡ್ ಕಮೆಂಟ್ ಕೊಡ್ತಾರೆ.
ಕೊಡು ಹೋಗಿ, ಏ ಒಂದ್ ಒಂಚೂರು ಸ್ವಲ್ಪ ಕೊಡು ಚೂರು ಒಂಚೂರು ಕೊಡು ನನಗೆ. ಹಿಂಗೆ ಸೈಕು ಕುಡಿದ್ಬಿಟ್ಟ ಎಷ್ಟಿಟ್ಟು ನೋಡಿ ಇದಿದೆ ಇಷ್ಟೇ ಎಲ್ಲ ಅರ್ಧ ಶಿಂಕಲ್ ಚಲ್ಬಿಟ್ರು. ಶಿಂಕ್ ಅಲ್ಲ ಸಿಂಕ್ 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 ಕಷ್ಟಪಡೋದು ನಾನು ನೋಡಿ ಇಲ್ಲಿ ತೆಗ್ಬಿಟ್ರು ಮ್ಯೂಸಿಕ್ ಗೈಸ್ ನಾವಿವತ್ತು ಮಟನ್ ಕರಿ ಮತ್ತೆ ಗೀ ರೈಸ್ ಮಾಡ್ತಿದ್ದೀರಿ ಟುಗೆದರ್. ನಮ್ಮ ಡ್ಯಾಡಿ ಸ್ವಲ್ಪ ಟಯರ್ಡ್ ಆಗಿದ್ದಾರಂತೆ, ಅದಕ್ಕೆ ರೆಸ್ಟ್ ತಗೊಂತಾರೆ ಮಲ್ಕೊಂಡು. ನಮ್ಮ ಡುಮ್ಮಿ ಹೋಗಿ ಏನದು ಅದೇನು ತೆಂಗಿನ್ಕಾಯಿ. ತೆಂಗಿನಕಾಯಿ ಇಸ್ಕೊಂಡ್ಬಂದು ಅಂಗಡಿಯಿಂದ. ಓ ಮೈ ಗಾಡ್, ಅದು ವಾಕಿಂಗ್ ಅಲ್ಲಿ ಹೋಗಿ ಸರಿ. ಇದನ್ನ ಕಾಮೆಂಟ್ರಿ ಕೊಡ್ತೀನಿ ಗೈಸ್. ಫಸ್ಟು ಪ್ಯಾನಿಗೆ ಆಯಿಲ್ ಹಾಕೋಬೇಕು, ಆಮೇಲೆ ನಾನು ಸುಳಿದಿರೋ ಬೆಳ್ಳುಳ್ಳಿನ ಹಾಕೋಬೇಕು, ಎಣ್ಣೆ ಮತ್ತೆ ಹಸೆ ಮೆಣಸಿನ್ಕಾಯಿ ಹಾಕೋಬೇಕು, ಕರಂಡಿ ಹಾಕ್ಕೊಂಡು ಮತ್ತೇನು ಗೋಡಂಬಿ ಹಬ್ಬ ಇದು ಎಣ್ಣೆ ಬೀಳ್ತೈತೆ ಎಣ್ಣೆ ಮೇಲೆ. ಆಮೇಲೆ ಈರುಳ್ಳಿ ಹಾಕೋಬೇಕು, ಈರುಳ್ಳಿ. ಆಮೇಲೆ ಟೊಮೆಟೊ ಯಾಕೆ ಕಟ್ ಮಾಡಿಲ್ಲ? ಹಾಕ್ಬೋದು, ಕಟ್ ಮಾಡೋಣ ಅಂತ. ಮಿಕ್ಸ್ ಮಾಡ್ಕೊಳ್ಳಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹಂಗೆ ನೋಡ್ಕೊಳ್ಳಿ. ಇದೆಲ್ಲ ಹಾಕ್ಬೇಕು. ಇದು ಕಟ್ ಮಾಡಿಲ್ಲ ಇದು ಇನ್ನು ಹಂಗೆ ಹಾಕೋದು, ಮಿಕ್ಸಿಗೆ ಹಾಕ್ತಿವಲ್ಲ ಮಸಾಲ ರೆಡಿ ಮಾಡ್ತಾರೆ. ಓಕೆ ಓಕೆ. ಇಲ್ಲಿ ಮಸಾಲೆಗಳಿದೆ, ಏನೆಲ್ಲ ಇದೆ ಇಲ್ಲಿ? ಏನೆಲ್ಲ ಇದೆ ಇಲ್ಲಿ? ಚಿಲ್ಲಿ ಪೌಡ್ರು, ಮಟನ್ ಮಸಾಲ, ಗರಂ ಮಸಾಲ, ಧನಿಯಾ ಪೌಡ್ರು. ಇದು ಧನಿಯಾನಾ? ಇದು ಧನಿಯಾ ಪೌಡ್ರು, ಅದು ಟರ್ಮರಿಕ್. ಓಕೆ ಮೇಡಮ್ ಇದೆ. ಇದು ಸ್ಪೈಸಸ್ ಎಲ್ಲ ಗೊತ್ತಿಲ್ಲ ಗೈಸ್, ಇದು ಗೊತ್ತು, ಏಲಕ್ಕಿ ಗೊತ್ತು. ಇದು ಇದಕ್ಕೆ ಏನು ಇದು ಸ್ವಲ್ಪ ಏನು ಆಗ್ತಿದ್ಯಾ ಅದು ಹೇಳ್ಬಿಟ್ಟು ಹಾಕು. ಗೀ ರೈಸ್ ಎಲ್ಲ ಹಾಕಕ್ಕೆ. ಇದೇನಿದು ಮರ? ಏನೇನೋ ಎತ್ತು ಬಿಸಾಕ್ತಾರೆ ಗೈಸ್, ನಿಮಗೆ ಗೊತ್ತಾದ್ರೆ ನೀವು ಬಿಸಾಕ್ರಿ ಅಷ್ಟೇ. ಇದು ಫ್ಲವರು, ಪುಷ್ಪ, ಮತ್ತೆ ಅದು ಗೀ ರೈಸ್ಗೆಲ್ಲ. ಪಟ್ಟೆನಾ? ಇಲ್ಲ, ಬಿರಿಯಾನಿ ಎಲೆ ಅದು. ಇದು ಬಿರಿಯಾನಿ ಎಲೆ. ಪಟ್ಟೆ ಅಂದ್ರೆ ಏನು? ಇದಾ? ನೆನೆದು ಪಟ್ಟೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ. ಟೊಮೆಟೊ ಕಟ್ ಮಾಡ್ತಾರೆ ಗಾಯ್ಸ್, ಟೊಮೆಟೊ. ಇದು ಮಟನ್ ಸಾರ್ಗೆ ಮಸಾಲ ರೆಡಿ ಮಾಡ್ತೀವಿ. ಮತ್ತೆ ಕಟ್ ಮಾಡು, ಪರವಾಗಿಲ್ಲ, ನೀನ್ ಶೆಫ್ ಅಂತ ಎಲ್ರಿಗೂ ಗೊತ್ತು. ನೀವು ಸರ್ ಫ್ಯೂಚರಲ್ಲಿ ನಮ್ಮ ಮಮ್ಮಿದು ಒಂದು ಹೋಟ್ಲ್ ಓಪನ್ ಆಗುತ್ತೆ ಗೈಸ್, ಎಲ್ರು ಬಂದು ಟ್ರೈ ಮಾಡಿ. ಯಾರು ಓಪನ್ ಮಾಡೋದು? ನಾನೇ ಓಪನ್ ಮಾಡ್ಕೊಡೋದು. ಇವರ ಮಗ ಮುಖ ಮ್ಯಾಚಿಂಗ್ ಇರಲ್ಲ, ಯಾಕಂದ್ರೆ ಡ್ಯಾಡಿ ಮೇಲೆ ಹೋಗಿದ್ದೀನಿ. ಹೈಟ್ ನೋಡಿ ಗೈಸ್, ನಮ್ಮ ಮಮ್ಮಿಗಿಂತ ಹೈಟ್ ಆಗಿಬಿಟ್ಟಿದ್ದೀನಿ ನಾನು. ನನ್ನ ಒಂದು 2-3 ಇಯರ್ಸ್ ಮುಂಚೆ ನೋಡಿದ್ರೆ ಎಷ್ಟು ಗುಳುಗಿದ್ದೆ ಅಂದರೆ ಅಷ್ಟು ಗುಳುಗಿದೆ, ನೀವೇ ನಂಬಲ್ಲ. ಹಿಂದೆಯಿಂದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ತಿರೋದು ಯಾರು ಗೊತ್ತಾ? ನೋಡಿ ಅವಳೆ, ತೆಂಗಿನಕಾಯಿ. ಇರತ್ತೆ, ಕಮ್ಮಿ ಮಾಡ್ಸೋಣ. ಆಮೇಲೆ ಕಾಪಿ ರೈಟ್ ಬಂದ್ರೆ ಕಷ್ಟ. ಆಮೇಲೆ ಹಾಕೋದು ಏನ ಇದು ಕೊತ್ತಂಬರಿ ಪುದೀನ ಎಲ್ಲ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಬೇಕು. ಮಿಕ್ಸಿಗೆ ಹಾಕ್ಬೇಕಾ? ಅದಾಗಿದ್ಮೇಲೆ ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ಫಸ್ಟ್ ಇದನ್ನ ಫ್ರೈ ಮಾಡಿ ಎತ್ತಿಕೊಂಡು, ಓಕೆ ಗೈಸ್, ಇದನ್ನ ಫ್ರೈ ಮಾಡಿ ಎತ್ತಿಕೊಂಡ್ಬಿಟ್ಟು ಅದಾಗಿದ್ಮೇಲೆ ಇವೆಲ್ಲ ಮಿಕ್ಸಿಗೆ ಹಾಕಿ ರುಬ್ಬೇಕು. ಅದಾಗಿದ್ಮೇಲೆ ಆ ಮಸಾಲ ಬರುತ್ತೆ, ಆ ಮಸಾಲಾನ ತೆಗೆದು ಇದಕ್ಕೆ ಹಾಕ್ಬೇಕು. ಮತ್ತೆ ಸೊ ಇವಾಗ ನೀನು ಸಾರು ಮಾಡ್ತಿದ್ಯಾ? ಸಾರು, ಮಟನ್ ಸಾರು. ಸೊ ಇದು ಬರೀ ಫ್ರೈಗೆ ಅಷ್ಟೇ, ಮಿಕ್ಸಿಗೆ ಹಾಕಿ ರುಬ್ಬಕ್ಕೆ. ಓಕೆ, ಇದೆಲ್ಲ ರುಬ್ಬಕ್ಕೆ ಮಾಡ್ತಾರದು ಗೈಸ್, ಫ್ರೈ ಇದು ಕುಕ್ಕರಲ್ಲಿ ಮಾಡೋದು. ಮಟನ್ ಒಂದ್ಸತಿ ಮಾಡಿದ್ದೆ ಗೈಸ್ ರೆಸಿಪಿ, ನಮ್ಮ ಮಮ್ಮಿನೇ ಹೇಳ್ಕೊಟ್ಟಿದ್ರು, ಮರ್ತೋದೆ, ಫುಲ್ ಎಲ್ಲ ಮರ್ತೋದೆ. ನೋಡಿ ಹಾಕ್ತಾರೆ.
ಕೊತ್ತಂಬರಿ, ಪುದೀನ ಅನ್ನೋದು, ಪುದೀನ, ಕರ್ಬೇವಿನ ಸೊಪ್ಪು. ಅಷ್ಟೇ, ಕರ್ಬೇವಿನ ಸೊಪ್ಪು ಫ್ರೈ ಮಾಡ್ಬೇಕು. ಹೌದಾ? ಓಕೆ ಗೈಸ್, ಇವಾಗ ಕುಕ್ಕರ್ ರೆಡಿ ಇಟ್ಕೊಳ್ಳಿ. ರೆಡಿ ಇಟ್ಕೊಂಡು ಒಂಚೂರು ಎಣ್ಣೆ ಇಟ್ಕೊಳ್ಳಿ. ಗೈಸ್, ನಾವು ಮಾಡೋ ಥರ ನೀವು ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ರೆಸಿಪಿ. ಟ್ರೈ ಮಾಡಿಬಿಟ್ಟು ಕೆಳಗಡೆ ಕಮೆಂಟ್ ಹೊಡೀರಿ ಕರೆಕ್ಟಾಗಿದೆ ರೆಸಿಪಿ ಅಂತ. ವೆಜ್ ತಿನ್ನೋರಿಗೆ ನೆಕ್ಸ್ಟ್ ಟೈಮ್ ಬೇರೆ ಮಾಡಿಸ್ತೀನಿ ವೆಜ್ಜಲ್ಲಿ. ಇದು ನಾನ್ ವೆಜ್, ಪ್ಯೂರ್ ನಾನ್ ವೆಜ್, ಸಂಡೇ ಸ್ಪೆಷಲ್. ಯಾ. ಎಣ್ಣೆ ಇಟ್ಕೊಳ್ಳಿ ಗೈಸ್ ಒಂಚೂರು. ಮಟನ್ ಫ್ರೈ ಮಾಡೋದು. ಏನು ಇವಾಗ ಇದ್ರಲ್ಲಿ ಫ್ರೈ ಮಾಡ್ತೀವಿ ಮಟನ್ನ. ಮಸಾಲ ಹಾಕಕ್ ಮುಂಚೆ ಇದು ಬರೀ ಕಾಲಕ್ಕೆ ಮಾತ್ರ ಸೂಪ್ ಬರುತ್ತಲ್ಲ, ಇದಕ್ಕೆ ಸೂಪ್ ಎಲ್ಲ ಬರಲ್ಲ. ತೆಗಿಬೋದು, ಅದಕ್ಕೂ ಮಾಡಿ ತೆಗಿಯಲ್ಲ. ಬಟ್ ಇಲ್ಲಿ ಜ್ಯೂಸಿ ಜ್ಯೂಸಿ ಇರಲಿ, ಹಂಗೆ ಇರಲಿ. ಬರಲಿ ಮಟನ್. ನೀನು ಏನಕ್ಕೆ ಇಷ್ಟ ಇಲ್ಲ? ಜೋರಾಗಿ ಮಾತಾಡು, ಮೈಕ್ ನನ್ನ ಹತ್ರ ಇದೆ. ನಂಗೆ ಇಷ್ಟ ಇಲ್ಲ ಅದಕ್ಕೆ. ಏನಕ್ಕೆ ಇಷ್ಟ ಇಲ್ಲ? ನಂಗೆ ಸಾರುಗಳು ಇಷ್ಟ. ಸಾಯಕೊಳ್ಳಿ ಮುಂಚೆ ತಿಂತ ಇದ್ಲು, ಇವಾಗ ಸಾಗುಲೇ ಇಷ್ಟ ಇಲ್ಲ ಅಂತ ಇವಾಗ. ಚಾಲ್ಗುಳು ಇಷ್ಟ ಇಲ್ಲ ಅಂತಲೇ. ಚಾಲ್ಗುಲೆ ಇಷ್ಟ ಇಲ್ಲ, ಅದು ಇಲ್ಲ ಇಲ್ಲ. ಚಿಕನಲ್ಲಿ ಏನು ಕೊಟ್ಟರು ತಿನ್ಬಿಡ್ತೀನಿ ನಾನು. ಆದರೆ ಎಷ್ಟು ಫಿಟ್ ಆಗಿದ್ದೀನಿ ನೋಡಿ. ಈರುಳ್ಳಿ ಕಟ್ ಮಾಡ್ತಾರೆ. ಮತ್ತೆ ಏನಕ್ಕೆ ಈರುಳ್ಳಿ ಕಟ್ ಮಾಡ್ತಿದ್ದೆ ಅಷ್ಟೊಂದು? ಇದು ಸ್ವಲ್ಪ ಮಟನ್ ಫ್ರೈ ಮಾಡಕ್ಕೆ. ಹಂಗೆ ಓಕೆ ಹಾಕ್ಕೊಳ್ಳಿ, ಈರುಳ್ಳಿ ಹಾಕ್ಕೊಳ್ಳಿ. ಸ್ಪೂನ್ ತಗೊಂಡಿತ್ತು ಮಿಕ್ಸ್ ಮಾಡೋದು. ಸ್ಪೂನ್ 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 ಸ್ಪೂನ್. ದೊಡ್ಡ ತಗೋ, ಕೈ ಬಿಸಿ ಆಗುತ್ತೆ. ಪಾಪ ಎಣ್ಣೆ ಹೊಡಿತೈತಿ ಕೈಗೆ. ನನಗೆ ಅದಕ್ಕೆ ಎಣ್ಣೆ ಜೊತೆ ಆಟ ಆಡೋದು ಭಯ ಆಗೈತಿ. ಇದು ನನ್ನ ಬ್ಯೂಟಿ ಎಲ್ಲ ಹಾಳಾಗ್ಬಿಡುತ್ತೆ. ಇವ್ನು ಕೊಡ್ತಾ ಅರ್ಧ ಗ್ಲಾಸ್ ಟೀಗೆ ಹಂಸಲೇಖರ್ನ ಯಾಕ್ರ ಇಲ್ಲಿಗೆ ಇಳಿತೀರಾ? ಎಷ್ಟು ಪಿಂಪಲ್ಸ್ ಬಿಡ್ತಿದ್ದೆ ನೋಡಿ ಎಲ್ಲ. ಏನಾದ್ರು ಪ್ರಾಡಕ್ಟ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಒಳ್ಳೆ ಪ್ರಾಡಕ್ಟ್ ಸಜೆಸ್ಟ್ ಮಾಡಿ. ಕಾಫಿ ಹಾಕೋ. ಕಾಫಿ ಹಾಕೋಬೇಕಾ? ಆನಿಯನ್ಸ್ ಫ್ರೈ ಮಾಡ್ಕೊಂಡು ಮಟನ್ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಆ ಮಸಾಲ ಆರಿದ್ಮೇಲೆ ಮಿಕ್ಸಿಗೆ ಹಾಕೋದು. ಮಟನ್ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ರಾ ಸ್ಮೆಲ್ ಹೋಗುತ್ತೆ. ಸ್ಮೆಲ್ ಹೋಗುತ್ತೆ. ಆಯಿಲಲ್ಲಿ ಫ್ರೈ ಮಾಡ್ಬೇಕಾ? ಒಂಚೂರು ಅರ್ಶನ ಟರ್ಮರಿಕ್ ತಾನೆ ಅದು? ಇಲ್ಲೇ ಇದಲ್ಲ ಆಲ್ರೆಡಿ. ಇಲ್ಲ, ಅದು ಮಸಾಲ ಸಾಕುವಾಗ ಇದು ಫ್ರೈ ಆಗಿ ಒಂಚೂರು ಟರ್ಮರಿಕ್ ಹಾಕಿ ಮಿಕ್ಸ್ ಮಾಡಿ. ಇವಾಗ ಈ ಮಸಾಲೆಗಳೆಲ್ಲ ಹಾಕ್ತೀವಿ ಅದರಲ್ಲಿ. ಇವಾಗ ಇದಿದಲ್ಲ ಯಾವುದು ಮಸಾಲ, ಆ ಮಸಾಲ ಇದೇನ್ ಮಾಡ್ತೀಯಾ? ಅದು ಆಮೇಲೆ ಮಟನ್ ಅಲ್ಲಿ ಮಟನ್ ಅಲ್ಲಿ ಹಾಕ್ಬೇಕಾ? ಇದು ಫಸ್ಟ್ ಇದು ಹಾಕ್ಬಿಟ್ಟು ಅದಾದ್ಮೇಲೆ ಅದು ಹಾಕ್ತೀಯಾ? ಓಕೆ ಹಂಗೆ. ಇದೆಲ್ಲ ಇಟ್ಕೊಂಡ್ಬಿಡಿ ಗೈಸ್. ನನ್ನ ಫ್ಯಾನ್ಸ್ ಎಲ್ಲ ನಿನ್ ಫ್ಯಾನ್ಸ್ ಆಗ್ಬಿಟ್ರೆ ಕಷ್ಟ ಅಂದ್ರೆ. ಫ್ರೆಂಡ್ಸ್ ಏನ್ ಹಾಕ್ತಾರೆ? ಶರಣಾದೆ ಅವಳ ಗುಂಗಿನಲ್ಲೇ ಸೋತೆ ಹೋದೆ ನನ್ನ ತಂಗಿನ ಇಮಿಟೇಟ್ ಮಾಡಕ್ಕೆ ಇಷ್ಟ ಮಿಕ್ಸಿಗೆ ಹಾಕ್ತಾ ಇದೀನಿ ಇತ್ತು. ಏನು ಮಿಕ್ಸಿಗೆ ಹಾಕ್ಬೇಕಾ? ಎಲ್ಲ ಆಯ್ತು ಗೈಸ್, ಇದು ಮಾಡಿ ಇದನ್ನ ತಗೊಂಡೋದು ಮಿಕ್ಸ್ ಬ್ರೌನ್ ಕರಿ ಗೈಸ್, ಸವಾಲಾಗಿ ಬರುತ್ತೆ. ಇದಕ್ಕೆ ಹೊಸ ಹೆಸರಿಡ? ಬ್ರೌನ್ ಅಲ್ಲ, ಗ್ರೀನ್. ಗ್ರೀನ್ ಇದು ಹೊಸದ ಹೆಸರಿಡೋಣ ಏನು ಕರಿಗೆ? ಏನು ಏನ್ ಹೇಳೋಣ? ಇಲ್ಲ, ಸ್ವಲ್ಪ ತೀರು, ಅದು ಚೆನ್ನಾಗಿ ಫ್ರೈ ಆಗಿ. ಬೆಂಗಳೂರು ಮನೆ ಚಿಕನ್.
ಆಂಧ್ರ ಹೋಮ್ ಚಿಕನ್ ತರ ಈ ಕಡೆ ಇದೆ, start ಮಾಡೋಣ? ಸರಿ ರೀ ಅದ್ ಮಾಡ್ತಾರೆ. ಇದು ರೇಚಲ್ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಬೇಗ. ಕಿಟಕೀಲಿ ನಾಕಾದೆ ಇರಿಟೇಟಿಂಗ್ ಕೆಲಸ. ಮತ್ತೆ ಏನಕ್ಕೆ ಬರ್ತೀನಿ? ಏನು? ಪ್ಲೀಸ್ ಟಾಕ್ ಟು ಮೀ. Talk to me. Come on. ಕೇಳೋದು ಮಾತ್ರಲ್ಲ. ಬೇರೆ ಏನೋ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋಕೆ ತೋರಿಸ್ತೀನಿ. ಈಗ ಮಸಾಲಾಗಳು ಆ್ಯಡ್ ಮಾಡ್ಕೋಬೇಕು. ಅದೆಲ್ಲ ಸ್ಪೈಸಸ್ ಎಲ್ಲ ಮಸಾಲಾಗಳು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಇಲ್ಲಿ ಇದೆಲ್ಲ ಇದು ಹಾಕ್ಬಿಟ್ಟು ಒಂಚೂರು ನೀರು ಹಾಕ್ಬೇಕು ತಾನೆ. ಎಷ್ಟು ಗ್ಲಾಸ್ ನೀರು? ಮಸಾಲಕ್ಕೆ ಅಂದರೆ ಎಷ್ಟು ಬೇಕೋ ಅಷ್ಟು ನೀರು ಅಲ್ವಾ? ನಿಮಗೆ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ ಗೈಸ್. ಬೇಕಷ್ಟದು ಅಷ್ಟು ಅಲ್ಲ ನಿಂತು ಗ್ರೇವಿ ಎಷ್ಟು ಇದು ತಿಕ್ಕದ್ ಬೇಕಂತ ನೋಡ್ಕೊಂಡು ಅದೇನು ನೋಡ್ಕೊಂಡು ಹಾಕ್ರಿ. ಅರ್ಧ ಆಯ್ತಾ? ನೋಡೋದಾಗ್ರಿ ಎಷ್ಟು ಬೇಕೋ ನಮ್ಗೆ ನೋಡೋದಾಗ್ರಿ. ಬಿಸಿ ಇದೆ ಗೈಸ್ ಇದು ನೋಡಿ ಇಲ್ಲಿ ಸಾಲಾಗಿದೆ ಗೈಸ್. ಹಿಂಗಾಗುತ್ತಲ್ಲ. ಮತ್ತೆ ಮಟನ್ ಮಸಾಲ ಹಾಕೋದು ಇಲ್ಲ ಅದು ಸ್ಪೂನು ನೀರು ಹಾಕೊಂಡು ನೀರು ಹಾಕ್ಬೇಕಾ? ನಾನು ಮಾಡ್ತೀನಿ ಇದು ನೋಡಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಲ್ರೆಡಿ ಫ್ರೈ ಮಾಡಿದ್ರಲ್ಲ, ಜಾಸ್ತಿ ಇದು ಮಾಡಬೇಕಾಗಿಲ್ಲ. ಒಂಚೂರು ನೀರು ಇಟ್ಕೊಳ್ಳಿ. ನಮ್ಮ ಮಮ್ಮಿ ಕೈ ನೀಟಾಗಿ ತೊಳ್ದವ್ರೆ ಗೈಸ್. ಆಮೇಲೆ ಅದಕ್ಕೂ ಕಮೆಂಟ್ ಹಾಕ್ಬಿಡಿ. ಯೂಸ್ ಎಲ್ಲ ಕಮೆಂಟ್ ಹಾಕಲ್ಲ, ಇದಕ್ಕೆ ಮಾತ್ರ ಕಮೆಂಟ್ ಹಾಕಿ ಕೈಯೇ ತೊಳ್ದಿಲ್ಲ ಅಂದ್ಕೊಂಡು. ನೋಡಿ ಗೈಸ್ ಹಿಂಗಾಗುತ್ತೆ. ನಿಮ್ಗೆ ಎಷ್ಟು ತಿಕ್ ಬೇಕೋ ಅಷ್ಟು ತಿಕ್ಕಾಗಿ ಮಾಡ್ಕೊಳ್ಳಿ. ನಮ್ಗೆ ಇಷ್ಟು ತಿಕ್ಕಾಗಬೇಕು. ಇದ್ರ ಜೊತೆ ನಾವು ಗೀ ರೈಸ್ ಮಾಡ್ತೀವಿ ಗೈಸ್. ಗೀ ರೈಸ್ ಇಲ್ಲೆಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಇದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಮಾತ್ರ. ಗೀ ರೈಸ್ ಇಲ್ಲ ವೈಟ್ ರೈಸ್ ಹಾಕಿದ್ರೆ ಸಖತ್ತಾಗಿರುತ್ತೆ ಗೈಸ್. ಗೀ ರೈಸು ಆದರೆ ನಿಮ್ಗೊಂದು ಐಡಿಯಾ ಇರಲಿ ಅಂತ ಮುದ್ದೆ ಮಾಡ್ತಿದ್ಯಾ? ಮುದ್ದೆ ಚೆನ್ನಾಗಿರುತ್ತೆ. ಮುದ್ದೆನೂ ಸಖತ್ತಾಗಿರುತ್ತೆ ಗೈಸ್. ನಮ್ಮ ಡ್ಯಾಡಿಗೆ ಮುದ್ದೆ ಇಷ್ಟ, ನನಗೆ ಇಳಿಯಲ್ಲ. ಏನು ಇಲ್ಲ. ಅದು ನುಂಗ್ಬೇಕು, ಮುಳುಗ್ಬೇಕು. ಅದು ನನಗೆ ಕಚ್ಕೊಂಡು ತಿನ್ನೋ ಅಭ್ಯಾಸ. ನೋಡಿ ಚಿಕನ್ ಅಂದರೆ ಕಚ 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 ಅಂತ ತಿನ್ಬಿಡ್ಬೋದು. ಮುದ್ದೆ ಒಂದು ಹೋಗ್ಬೇಕು, ಕಷ್ಟ ಇದೆ. ಈಗ ನಾವು ಉಪ್ಪು ಹಾಕ್ಬೇಕು ಗೈಸ್. ಉಪ್ಪು ಕಲ್ಲುಪ್ಪೆ ಹಾಕ್ಬೇಕಾ? ಏನಾದ್ರು ಯಾವ ಉಪ್ಪಿದೆ ಆ ಉಪ್ಪು ಹಾಕಿ ಗೈಸ್. ನಮ್ಮ ಅಮ್ಮ ಕಲ್ಲುಪ್ಪು ಹಾಕ್ತಾರೆ, ನಿಮ್ಗೆ ಬೇಕಂದ್ರೆ ಹಾಕಿ. ಎಷ್ಟಾಗಿದೆಯಾ? ಟೇಸ್ಟ್ ಬೇಕಷ್ಟು ಎಲ್ಲ ಬೇಕಾದಷ್ಟು. ನಾವು 1 kg ಮಾಡ್ತಾ ಇದೀವಲ್ಲ. ಎಷ್ಟು ಏನ್ ಶೆಫ್ ಗೈಸ್, ಬೇರೆಯವ್ರಿಗೆ ಹೇಳ್ಕೊಡೋದೇ ಇಲ್ಲ. ನಿಮ್ಮೇಲೆ ಏನ್ ಗೊತ್ತಾ ಗೈಸ್, ನಮ್ಮ ಮಮ್ಮಿ ಎಲ್ಲಾದ್ರೂ ಊರಿಗೆ ಹೋಗ್ಬಿಡ್ತಾರೆ ನೋಡಿ ಅವ್ರ ಫ್ರೆಂಡ್ ಜೊತೆ ಎಲ್ಲಾದ್ರೂ. ಅವಾಗ ನಾನು, ನಮ್ಮ ಡ್ಯಾಡಿ, ನನ್ನ ತಂಗಿ ಎಲ್ಲ ಮನೇಲಿ ಇರ್ತೀರಿ. ಅವಾಗ ಕುಕಿಂಗ್ ಮಾಡಕ್ಕೆ ಈ ರೆಸಿಪಿ ಎಲ್ಲ ಯೂಟ್ಯೂಬಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಬಿಡ್ತೀವಿ. ಅವಾಗ ನಾವು ಕುಕಿಂಗ್ ಮಾಡ್ಕೊಬೋದು ಅಲ್ವಾ? ಅಷ್ಟೇ. ಇದಾಯ್ತು. ಕುಕ್ಕರ್ ಆಯ್ತಾ? ಅಷ್ಟೇನಾ? ಮಟನ್ ಆಯ್ತು. ಇವಾಗ ಅದು ಓಪನ್ ಮಾಡೋಕೆ ತೋರಿಸ್ತೀನಿ ಮಟನ್ದು ಹೆಂಗೆ ಇರುತ್ತೆ ಅಂತ. ಒಂಚೂರು ಘೀ ಹಾಕೊಳ್ಳಿ, 1 ಸ್ಪೂನ್ 2 ಸ್ಪೂನ್. ಇದು ಬೇಕಾದಷ್ಟ? ಇಲ್ಲ 2 ಸ್ಪೂನ್ ಅಷ್ಟೇ. ನಾವು ಘೀ ಜಾಸ್ತಿ ತಿನ್ನಲ್ವಲ್ಲ, ನಾವು ಸ್ವಲ್ಪ ಕ್ಯಾಲೋರೀಸ್ ಕಮ್ಮಿ ತಿನ್ನೋದು ಗೈಸ್. ಆದ್ರೂ ಎಣ್ಣೆ ಜಾಸ್ತಿ ಆಗ್ತವೆ. ಕಮ್ಮಿ ಇಲ್ಲ ಕಮ್ಮಿ ನೋಡಿ, ಅರ್ಧಕ್ಕರ್ಧ ಎಣ್ಣೆ ಇಲ್ಲೇ ಇದೆ. ನಾನು ಯಾಕೆ ಬಾಡಿ ಬಿಲ್ಡ್ ಮಾಡ್ತಿಲ್ಲ ಅಂದ್ರೆ ಈ ಎಣ್ಣೆ ಬೇರೆ ಗೈಸ್. ಎಷ್ಟು ಎಣ್ಣೆ ಇದೆ ನೋಡಿ ಗೈಸ್. ಜಿಮ್ಮಲ್ಲಿ ಎಷ್ಟೇ ಕಷ್ಟಪಟ್ಟರು ಇದು. ಓಕೆ, ಇದೇನದು ಜೀರಾನಾ? ಇದು ಜೀರಾ ಅಲ್ಲ, ಶಾ ಜೀರಾ ಅಂತಾರೆ. ಜೀರಾ ಇದೆ ತಾನೆ ಅದ್ರಲ್ಲೂ? ಅದು ಜೀರಾ ಅಲ್ಲಮ್ಮ, ಬೇರೆ ತರದ್ದು. ಅದ್ರಲ್ಲೂ ಜೀರಾ ಇದೆ ತಾನೆ? ಸರಿ ಹೌದು. ಇಲ್ಲ ಈ ಸ್ಪೈಸಸ್ ಎಲ್ಲ ಹಾಕ್ಬೇಕಿದೆ. ಫ್ಲವರ್ ಇಸ್ ಇದೆಲ್ಲಿ ತೋರ್ಸೇ ಇಲ್ಲ ಇದು ಅವಾಗನೇ ನಾವು. ಇದೆಲ್ಲ ಸ್ಪೈಸಸ್. ಓಕೆ, ಈ ಸ್ಪೈಸಸ್ ಎಲ್ಲ ಹಾಕೊಳ್ಳಿ ಗೈಸ್. ನೋಡ್ಕೊಳ್ಳಿ ಯಾವ್ದೆಲ್ಲ ಇದೆ ಅಂತ. ನಂಗೆ ಗೊತ್ತಿಲ್ಲ ಇದು ಹೆಸರುಗಳೆಲ್ಲ. ಲವಂಗ ಗೊತ್ತು, ಇದು ಗೊತ್ತು, ಅದು ಗೊತ್ತು, ಎಲ್ಲ ಗೊತ್ತು. ಓಕೆ, ತೊಗೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ.
ಇವು ಏನು ಹಾಕ್ಬೇಕು? ಸ್ವಲ್ಪ ಫ್ರೈ ಮಾಡ್ಕೊಂಡು ಫ್ರೈ ಮಾಡಿ ಫ್ರೈ ಆಗಬೇಕು ಅಂದರೆ ನಾನು ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಗಾಯ್ಸ್, ಯಾಕಂದರೆ ನಾವು ಹಾಟ್ ಅಲ್ವಾ. ಬನ್ನಿ ಫ್ರೈ ಮಾಡೋಣ, ಲೆಟ್ಸ್ ಫ್ರೈ ಗೈಸ್. ಇವಾಗ ನಾವು ಏನಾಗಬೇಕು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂಚೂರು ಹಾಕೋಬೇಕು. ಒಂದು ಇದು ಸ್ವಲ್ಪ ಸ್ಟೀಲ್ ಪಾತ್ರೆ ಗೈಸ್, ಸ್ಟೀಲ್ ಪಾತ್ರೆ ಮಾಡ್ತೀವಿ, ಫಾಸ್ಟ್ ಮಾಡಬೇಕು, ನನಗೆ ಬರ್ನ್ ಆಗ್ಬಿಡುತ್ತೆ. ಮಿಕ್ಸ್ ಮಾಡ್ತಾ ಇರ್ಬೇಕು. ಮಿಕ್ಸ್ ಮಾಡ್ತಾನೆ ಇರಬೇಕು. ನಾವು ಪುದೀನ ಒಂಚೂರು ಹಾಕೋಬೇಕು ಇದಕ್ಕೆ, ಪುದೀನ ಕೊತ್ತಂಬರಿ ಹಾಕಿದ್ರೆ ಪುದೀನ ಮತ್ತು ಕೊತ್ತಂಬರಿ ಎರಡು ಮಿಕ್ಸ್ ಆಗಿದೆ. ನಾನು ಓಡಿಸೋಬೋದ್ರೆ ಎಷ್ಟು ತೊಗೊತೀನಿ ಗೈಸ್, ತುಂಬ ಬಿಸಿ ಇದೆ, ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ, ಒಂಚೂರು ಚಾರ್ಜ್ ಇಟ್ಬಿಡ್ತೀನಿ ಫೋನ್ನ. ಇನ್ನೂ ಕೆಲಸ ಇದೆ. ಇನ್ನೂ ಕೆಲಸ ಇದೆಯಾ? ಓ ಗಾಯ್ಸ್, ಇವತ್ತು ನಾನು ಸತ್ತೆ ಗಾಯ್ಸ್. ಇದು ಕುಕ್ಕರು ಮೂರು ವಿಸಿಲ್ ಬಿಡಬೇಕು ಈಗ ಕುಕ್ಕರ್ನ. 3 ವಿಸಿಲ್ಸ್ ಆಗೋವರೆಗೂ ಬಿಡಬೇಕು. 3 ವಿಸಿಲ್ಸ್ ಆಗಿದ್ಮೇಲೆ ಆಫ್ ಮಾಡ್ಕೊಬಿಡಿ. ಇವಾಗ ಇದಕ್ಕೆ ಒಂಚೂರು ಕೋಕೋನಟ್ ಇಲ್ಲ ನೀರಾ 2 ಗ್ಲಾಸ್ ನೀರು ಹಾಕೋಬೇಕು. 2 ಗ್ಲಾಸ್ ಇಲ್ಲ, 2 ಬೌಲ್ ರೈಸ್ಗೆ 2 ಬೌಲ್ ವಾಟರ್. ಓ ಹಂಗೆ 2 ಬೌಲ್. ನೀವು ಎಷ್ಟು ದೊಡ್ಡ ಬೌಲ್ ರೈಸ್ ತಗೊಂತೀರಾ ಅಷ್ಟು ದೊಡ್ಡ ಬೌಲ್ ನೀರನ್ನ 2 ಸತಿ ಕಮ್ಮಿ ಮಾಡ್ಕೊಬೇಕು. ನಾವು 2 ಬೌಲ್ ಹಾಕೊಂಡಿದ್ದೀರಿ ಅಷ್ಟೇ ಅದು, ಮತ್ತೆ 2 ಬೌಲ್ ನೀರು ಹಾಕೊಂತಿದ್ವಿ. ಇದು ಸ್ವಲ್ಪ ನೀರ್ ಕಮ್ಮಿ ಮಾಡಿದೀನಿ ಇದರಲ್ಲಿ. ಓಕೆ, ಕೋಕೋನಟ್ ಮಿಲ್ಕ್ ಹಾಕ್ತಿವಲ್ಲ. ಹೌದಾ? ಓಕೆ, ಕೋಕೋನಟ್ ಮಿಲ್ಕ್ ಹಾಕೊಂಡಿದ್ರೆ ಸ್ವಲ್ಪ ನೀರು ಕಮ್ಮಿ ಮಾಡ್ಕೋಬೇಕು. ಇಲ್ಲಿ ಕೋಕೋನಟ್ ಮಿಲ್ಕ್ ಇದೆ, ಕೋಕೋನಟ್ ಮಿಲ್ಕ್ನ ಆ್ಯಡ್ ಮಾಡ್ಕೋಬೇಕು. ಕೋಕೋನಟ್ ಮಿಲ್ಕ್ 1 ಬೌಲ್ ಕೋಕೋನಟ್ ಮಿಲ್ಕ್ ಹಾಕಿ, 1 ಬೌಲ್ ಸ್ಮಾಲ್ ಬೌಲ್ ಕೋಕೋನಟ್ ಮಿಲ್ಕ್ ಆ್ಯಡ್ ಮಾಡ್ಕೊಂಡು ಇದನ್ನ ಮಿಕ್ಸ್ ಮಾಡ್ಬೇಕಾ ಹಂಗೆ ಬಿಟ್ಬಿಡ್ಬೇಕಾ? ಕುಕ್ಕರ್ಗೆ ಮಿಕ್ಸ್ ಮಾಡಬೇಕು, ಸೋಕ್ ಮಾಡಬೇಕು. ಬಾಯ್ಲ್ ಬರುತ್ತಲ್ಲ ಗೈಸ್, ಆ ಬಬಲ್ಸ್ ಬಂದಿದ್ಮೇಲೆ ರೈಸ್ ಅಲ್ಲಿ ಇಟ್ಟಿದ್ರೆ ಆ ರೈಸ್ನ ಇದಕ್ಕೆ ಹಾಕ್ಬೇಕು. ಕುಕ್ ಮಾಡಬಾರ್ದು, ಕುಕ್ ಮಾಡಿದ್ರೇ ಹಾಕ್ಬೇಕು. ಕಲ್ಲುಪ್ಪು ಎಷ್ಟು ಹಾಕ್ಬೇಕು? ಟೇಸ್ಟ್ ತಕ್ಕನಾಗ ಎಷ್ಟು ಹಾಕ್ಬೇಕಂದ್ರೆ ಉಪ್ಪು ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ಹೇಳಿ, ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಗೈಸ್. ಉಪ್ಪು ಮಾತ್ರ ಎಷ್ಟು ಅಂದ್ರೆ ಎಷ್ಟು ಅಲ್ಲ, ಸಾಲ್ಟ್ ಜಾಸ್ತಿ ಆಗುತ್ತಲ್ಲ, ಒಂಚೂರು ಬೇಕಾದಷ್ಟು ಹಾಕೊಂಡು ಮಾಡ್ಕೊಳ್ಳಿ. ಬರೀ ಇಲ್ಲಿ ಬಂದು ಆಡ್ಸೋದಷ್ಟೇ, ಕುಕ್ಕಿಂಗ್ ಎಲ್ಲ ಮಾಡಲ್ಲ. ನಾನು ಮಾಡಿದ್ದೀನಲ್ಲ ಅಲ್ಲಿ ಅಷ್ಟು ಹೊತ್ತು ಅಲ್ಲಿ ಡ್ಯಾನ್ಸ್ ಆಡ್ತಾ ಇರ್ತಾಳೆ. ಡ್ಯಾನ್ಸ್ ಆಡಿ ಇಲ್ಲಿ ವಿಡಿಯೋ ತೆಗಿಯೋ ತಕ್ಷಣ ಓಡ್ ಬಂದು ಕುಕ್ಕಿಂಗ್ ಮಾಡೋ ಥರ ಕೈಯಲ್ಲಿ ಕರ್ಣಿ ಇಟ್ಕೊಂಡು ಆಡ್ತಾ ಇರ್ತಾಳೆ. ಹಾಂ, ಓದಿ ಪಾಸ್ ಆದ್ರೆ ಡಿಗ್ರಿಗೆ ಹೋದೆ. ಈಗ ಸ್ವಲ್ಪ ರೈಸ್ ಆ್ಯಡ್ ಮಾಡ್ಕೊಳ್ಳಿ. ಅಲ್ಲಿ ಬಾಯ್ಲ್ ಆಗ್ತೈತೆ ನೋಡಿ, ರೈಸ್ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ, ಸಿಂಪಲ್. ಇವಾಗ ನಿನ್ನ ಕೈನ ಹಂಗೆ ಇಟ್ಬಿಡ್ತೀಯ ನೀರಲ್ಲಿ, ರೈಸ್ ಆಗಿದೆಯಲ್ಲ. ಹಾಂ, ಇಕ್ಲಾ ಇಡು. ಏನ್ ಖುಷಿ ನಮ್ಮ ಮಮ್ಮಿ ಕೈಯಲ್ಲಿ ಇಕ್ಕದ. ಇದಾಗಿದ್ಮೇಲೆ ಒಂಚೂರು ಮಿಕ್ಸ್ ಮಾಡ್ಕೊಂಡ್ರಿ. ಇದು ಹಂಗೆ ಮಟನ್ ಇದು ಆಮೇಲೆ ಎಷ್ಟು ಅವರ್ ಇಡ್ಬೇಕು ನೀ ಇದು ರೈಸ್ ಕುಕ್ ಆಗೋವರೆಗೂ ಅವರ್ ಅಂತೆ. ಕುಕ್ ಆಗೋವರೆಗೂ ಇಟ್ಬಿಡಿ. ಕುಕ್ ಆಗಿದ್ಮೇಲೆ ತಗೊಂಡ್ರಿ ತಿನ್ರಿ. ನಾವು ತಿನ್ನುವಾಗ ತೋರಿಸ್ತೀನಿ ಬನ್ನಿ. ಮೇಲೆ ತೆಗೀರಿ. ಬೆಂದೈತೆ ಮಟನ್ ಅಷ್ಟೇ. ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ಟವ್ರೆ ಗೈಸ್. ಇವಾಗ ನಾವು ಊಟ ತಿನ್ನೋ ಕುತ್ಕೊಂಡಿದ್ದೀರಿ, ಎಲ್ಲ ತಂದಿದ್ದೀರಿ. ನಾವು ತುಂಬ ಡೌನ್ ಟು ಅರ್ತ್ ಗೈಸ್, ಕೆಳಗಡೆ ಕುತ್ಕೊಂಡು ಊಟ ಮಾಡೋದು ನಾವೆಲ್ಲ. ಹಾಂ, ಅಲ್ಲಿ ಡೈನಿಂಗ್ ಟೇಬಲ್ ಇದ್ರೂ ಕೆಳಗಡೆ ಕುತ್ಕೊಂಡು ಊಟ ಮಾಡೋದು. ಕೆಳಗಡೆ ಕುತ್ಕೊಂಡು ಊಟ ಮಾಡೋದು ಒಳ್ಳೆಯದು ಗೈಸ್. ನಾವು ಡ್ಯಾಡಿಗೆ ಕಾಯ್ತಿದ್ರಿ, ಡ್ಯಾಡಿ ಬಂದಿದ್ಮೇಲೆ ತಿನ್ನೋಣ. ಬಿಸಿ ಇದೆ ಗೈಸ್, ಬಿಸಿ ಇದೆ. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿದೆ ಗೈಸ್ ಊಟ. ಟ್ರೈ ಮಾಡಿ ಮನೇಲಿ, ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೆಂಗಿದೆ ಅಂತ. ಆ ಕಾಲದಲ್ಲಿ ಸಲ್ಮಾನ್ ಖಾನ್ ನಮ್ಮ ಡ್ಯಾಡಿನೇ. ತಗೊಳ್ಳೆ ವಿಡಿಯೋ ತೆಗಿ. ಅದು ತಿನ್ಬಿಟ್ಟೆ, ಅದಕ್ಕೆ ಕಾಯ್ತಾ ಇರೋದು. ಹೇಳು ಇದೆ. ಯಾವ್ದು ಚೆನ್ನಾಗಿರುತ್ತೆ.
ಹಾ ನೀನ್ ಹೇಳಿದ್ರೆ ಅವರೆಲ್ಲ ಇನ್ಫ್ಲೂಯೆನ್ಸ್ ಅಂತಾರೆ. ಇಲ್ಲ ಕಣ ಮಮ್ಮಿ ಊಟ ಯಾವಾಗಲೂ ಚೆನ್ನಾಗಿರುತ್ತೆ. ಹೇಳಿಲ್ಲ ಅಂದ್ರೆ ಮಮ್ಮಿ ಹೊಡಿತಾರೆ ಗೈಸ್. ಏನಿಲ್ಲ, ಮಮ್ಮಿ ಊಟ ಯಾವಾಗಲೂ ಚೆನ್ನಾಗಿರುತ್ತೆ. ನೀನ್ ಹೇಳ್ಬೇಕಮ್ಮ. ನೀನ್ ಹೇಳು ಹೆಂಗಿದೆ ಊಟ? ನಾನು ಇನ್ನು ತಿಂದೇ ಇಲ್ವೋ? ತಿನ್ನೋ ತಿನ್ನೋ. ನಾನು ಹೇಳಿದ್ನಲ್ಲ ಇವಾಗ, ನೀನ್ ಹೇಳು. ಇಲ್ಲ ರೇಚಲ್ ಹೇಳ್ತಾನೆ. ಚೆನ್ನಾಗಿದೆ. ಚೆನ್ನಾಗಿದೆ. ಅಟ್ಲೀಸ್ಟ್ ಹೇಳ್ಬಿಲ್ಲ ಅಂದೆ ಅವ್ರು. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಂಟೆಂಟ್ ಬರೋವರೆಗೂ ಕಾಯ್ತೀರಿ ಅಂತ ಹೇಳ್ತಾ ಮತ್ತೆ ಸಿಗೋವರೆಗೂ ಬಾಯ್ 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 ಬಾಯ್. ಎಂತದೂ ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು.